ನಮಸ್ಕಾರ ಗುರುಗಳೇ, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಧ್ರುವ ಸರ್ಜಾ ಅವರ ಬರ್ತ್ಡೇ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅಕ್ಟೋಬರ್ 6ನೇ ತಾರೀಕು ಧ್ರುವ ಸರ್ಜಾ ಅವರ ಬರ್ತ್ಡೇ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. 2-3 ವರ್ಷಗಳಿಂದ ಬರ್ತ್ಡೇ ಅನ್ನುವ ಮಾತೇ ಎತ್ತಲಿಲ್ಲ. ಫ್ಯಾನ್ಸ್ಗಳು ಎಷ್ಟೇ ಫೋರ್ಸ್ ಮಾಡಿದ್ರು, ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡಿದ್ರು, ಆದರೂ ಬರ್ತ್ಡೇ ಮಾಡಲಿಲ್ಲ. ನಿಮ್ಮೆಲ್ರಿಗೂ ಗೊತ್ತಿದೆ ಕಾರಣ ಏನು ಅಂತೇಳಿ. ಈ ಸಲ ಧ್ರುವ ಸರ್ಜಾ ಅವರು ಬರ್ತ್ಡೇ ಮಾಡ್ತಾಯಿದ್ದಾರೆ. ಎಲ್ಲಿ ಮಾಡ್ತಾಯಿದ್ದಾರೆ ಅನ್ನೋದು ನಿಮ್ಮೆಲ್ರಿಗೂ ಒಂದು ಪ್ರಶ್ನೆ. ಅವರ ಮನೆ ಹತ್ರನೇ ಈ ಸಲ ಬರ್ತ್ಡೇ ಮಾಡ್ತಾಯಿದ್ದಾರೆ. ಮನೆಗೆ ಹೇಗೆ ಹೋಗೋದು, ಧ್ರುವ ಸರ್ಜಾ ಅವರ ಮನೆಗೆ ಹೇಗೆ ಹೋಗಬೇಕು, ಎಲ್ಲಿಂದ ಹೋಗಬೇಕು, ಏನೇನು ಸವಲತ್ತಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವೇನಾದರೂ ಹೊಸದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಲೈಕ್ ಮಾಡಿ. ಇಷ್ಟ ಆಗಲಿಲ್ವಾ ಡಿಸ್ಲೈಕ್ ಮಾಡಿ. ಬನ್ನಿ, ಮೆಜೆಸ್ಟಿಕ್ಕಿಂದ ಸೀದಾ ಧ್ರುವ ಸರ್ಜಾ ಅವರ ಮನೆಗೆ ಹೇಗೆ ಹೋಗೋದು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಫಾಲೋ ಮಾಡಿ ವಿಡಿಯೋವನ್ನು. ನಾನೀಗ ಮೆಜೆಸ್ಟಿಕ್ಕಿಂದ ನಾನು ಹೋಗುವಂಥ ರೂಟಲ್ಲಿ ನೀವು ಬಂದ್ರೂ ಹತ್ತತ್ರ 6 ಕಿಲೋಮೀಟ್ರ್ ಆಗುತ್ತೆ. ಇಲ್ಲ ನೀವು ಲಾಲ್ಬಾಗು, ಬನಶಂಕರಿ ಈ ರೀತಿ ಬಂದ್ರೂ ಒಂದು 8 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ನಿಯರ್ ಆಗುತ್ತೆ. ಬಟ್ ಈ ರೂಟಲ್ಲಿ ಬಂದರೆ ಹೆವಿ ಟ್ರಾಫಿಕ್. ಒಂದು ಮಾರ್ನಿಂಗ್ ಆ್ಯಂಡ್ ಸಂಜೆ ಹೆವಿ ಟ್ರಾಫಿಕ್ ಇರುತ್ತೆ. ನೀವು ನೋಡ್ತಿರ್ಬೋದು ಮೆಟ್ರೋ, ನಮ್ಮ ಮೆಟ್ರೋ ಇದೆ, ಬೆಂಗಳೂರಿನ ಮೆಜೆಸ್ಟಿಕ್ನ ನಮ್ಮ ಮೆಟ್ರೋ ಇದು. ಈ ಮೆಟ್ರೋ 2 ವೀಲರಲ್ಲಿ ಬಂದರೆ ಅಥವಾ ಕ್ಯಾಬು ಅದೆಲ್ಲ ಹಾಕ್ಕೊಂಡು ಬಂದರೆ ಹಿಂಗೂ ಹೋಗ್ಬೋದು, ಮತ್ತು ಬೇರೆ ರೂಟಿಂದನೂ ಬರುತ್ತೆ. ಬಸ್ಸಿಗೆ ಬಂದರೆ ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಬನಶಂಕರಿಗೆ ಬಸ್ಸು ವ್ಯವಸ್ಥೆ ಇದೆ. ಬನಶಂಕರಿಯಿಂದ ಏನಿಲ್ಲ, ಜಸ್ಟ್ 2 ಕಿಲೋಮೀಟ್ರ್ ಅಷ್ಟೇ. 2 ಕಿಲೋಮೀಟ್ರೂ ಆಗೋದಿಲ್ಲ, ಅಷ್ಟು ದೂರದಲ್ಲಿ ಧ್ರುವ ಸರ್ಜಾ ಅವರ ಮನೆ ಇದೆ. ನೋಡಿ, ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದೀನಿ. ಹೆವಿ ಟ್ರಾಫಿಕ್, ಈ ರೋಡ್ ಅಂತೂ ಹೆವಿ ಟ್ರಾಫಿಕ್ ಇರುತ್ತೆ. ನೀವೇನಾದರೂ 2 ವೀಲರಲ್ಲಿ ಹೋಗ್ತಾ ಇದ್ದರೆ ಟ್ರಾಫಿಕ್ ಇಲ್ಲದೆ ಇರುವಂಥ ಲೊಕೇಶನ್, ನೀವು ಒಂದು ವೇಳೆ ನಿಮ್ಮದೇ 2 ವೀಲರ್ ಇತ್ತು ಹೋಗ್ತಾ ಇದ್ರೆ ಅಂದರೆ ಲೊಕೇಶನ್ ಹಾಕ್ಕೊಂಡು ಹೋದರೆ ಅಲ್ಲಿಗೆ ಬರುತ್ತೆ. ಇಲ್ಲ ಬಸ್ಸಲ್ಲಿ ಹೋಗ್ತೀನಂತಂದ್ರೂ ಬಸ್ಸಿನ ವ್ಯವಸ್ಥೆಯೂ ಸಹ ಇದೆ. ನಾನೀಗ ಮಕ್ಕಳ ಕೂಟ ಇದೆಯಲ್ಲ, ಮಕ್ಕಳ ಕೂಟದಿಂದ ಹಿಂಗೆ ನ್ಯಾಷನಲ್ ರೋಡ್ ಮೆಟ್ರೋ ಏನಿದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆ ರೋಡ್ ಮಾರ್ಗದ ಮೂಲಕ ಹೋಗ್ತಾ ಇದ್ದೀನಿ. ನೀವೆಲ್ಲರೂ ಅಬ್ಸರ್ವ್ ಮಾಡ್ಬೋದು. ಮಾರ್ಕೆಟ್ ದಾಟಿದ ತಕ್ಷಣವೇ ಮಕ್ಕಳ ಕೂಟ ಬರುತ್ತೆ. ಮಕ್ಕಳ ಕೂಟ ಈ ಸಿಗ್ನಲಿಂದ ರೈಟ್ ತೊಗೊಂಡು ಸೀದಾ ಮೆಟ್ರೋ ಏನಿದೆ ಆ ಮೆಟ್ರೋ ಲೈನನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಮುಂದೆ ಬರುವಂಥದ್ದೇ ನಿಮಗೆ ನ್ಯಾಷನಲ್ ಕಾಲೇಜ್ ರೋಡು, ನ್ಯಾಷನಲ್ ಕಾಲೇಜ್ ಮೆಟ್ರೋ. ನೀವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಅಥವಾ ಓಲೋ ಕ್ಯಾಬು ಹಾಕ್ಕೊಂಡು ಬರ್ತೀನಿ ಅಂತಂದ್ರೂ ಅಲ್ಲಿಗೆ ವಾಹನದ ವ್ಯವಸ್ಥೆ ಇದೆ, ಹೋಗ್ಬೋದು. ಇಲ್ಲ ಬಸ್ಸಿಗೆ ಬರ್ತೀನಿ ಅಂತಂದರೆ ಮೆಜೆಸ್ಟಿಕ್ಕಿಂದ ಸೀದಾ ಬನಶಂಕರಿಗೆ ಬರಬೇಕು. ಬನಶಂಕರಿಯಿಂದ ನೀವು ವಾಕೇಬಲ್ ಏನಾದರೂ ಮಾಡ್ಬೋದು, ಇಲ್ಲ ಆಟೋಗಾದರೂ ಹೋಗ್ಬೋದು, ಇಲ್ಲ ಬೇರೆ ರೀತಿ ಏನಾದರೂ ವ್ಯವಸ್ಥೆ ಮಾಡ್ಕೋಬೋದು. ಇಲ್ಲ ಬನಶಂಕರಿಯಿಂದನೇ ಗಿರಿನಗರಕ್ಕೆ ಹೋಗುವಂಥ ಬಸ್ಗಳಿಗೆ ಹತ್ಕೊಂಡ್ರೆ ಅಲ್ಲಿ ನಿಯರ್ ಯಡಿಯೂರು ಜಯನಗರ 7th ಬ್ಲಾಕಿಗೆ ಇಳಿಸಂತಂದರೆ ಅಲ್ಲಿಗೆ ಇಳಿಸ್ತಾರೆ. ಗೊತ್ತಾಯ್ತಾ? ಯಡಿಯೂರು ಜಯನಗರ 7th ಬ್ಲಾಕ್ MMT ಆ ಫ್ಯಾಕ್ಟ್ರಿ ಹತ್ರ ಇಳಿಸಂತ ಹೇಳಿದ್ರೆ ಅಲ್ಲಿಗೆ ಇಳಿಸ್ತಾರೆ. ಅಲ್ಲಿಂದ ಪಕ್ಕದಲ್ಲಿನೇ ಧ್ರುವ ಸರ್ಜಾ ಅವರ ಮನೆ ಇದೆ. ಬನ್ನಿ, ನೀವು ಒಂದು ವೇಳೆ ಬಸ್ಸಿಗೆ ಬರಲಿಲ್ಲ, ಮೆಟ್ರೋಗೆ ಬರ್ತೀನಿ ಅಂತಂದ್ರೂ ಮೆಟ್ರೋಗೆ ನೀವು ಮೆಜೆಸ್ಟಿಕ್ ಮೆಟ್ರೋ ಹತ್ಕೊಂಡ್ರೆ ಸೀದಾ ಬನಶಂಕರಿ ಮೆಟ್ರೋಗೆ ಇಳ್ಕೋಬೇಕು. ಬನಶಂಕರಿ ಮೆಟ್ರೋಗೆ ಇಳಬೇಕು. ಅಲ್ಲಿಂದ ಹೇಳಿದ್ನಲ್ವ ವಾಕೇಬಲ್, ಬನಶಂಕರಿ ಬಸ್ ಸ್ಟಾಪ್ ಆಗಲಿ ಮೆಟ್ರೋ ಆಗಲಿ ಅಲ್ಲಿಂದ ವಾಕೇಬಲ್ ನಡ್ಕೊಂಡು ಹೋಗ್ಬೋದು. ನೀವು ಗೂಗಲಲ್ಲಿ ಮ್ಯಾಪ್ ಹಾಕ್ಕೊಂಡ್ರೆ MMT ಫ್ಯಾಕ್ಟ್ರಿ ಅಂತೇಳಿ ಹಾಕೋಬೋದು. ಇಲ್ಲ ಧ್ರುವ ಸರ್ಜಾ ಅವರ ಮನೆ ಹೋಮ್ ಅಂತ ಹಾಕಿದ್ರೂ ಬರುತ್ತೆ. ಇಲ್ಲ ಅಲ್ಲಿ ಯಡಿಯೂರು 7th ಬ್ಲಾಕ್ ಜಯನಗರ ಅಂತ ಹಾಕಿದ್ರೂ ನಿಮಗೆ ಹತ್ತತ್ರ ಮನೆ ಹತ್ರನೇ ಕರ್ಕೊಂಡು ಹೋಗುತ್ತೆ. ಈಗಂತರೂ ನೀವು ಗೂಗಲ್ ಮ್ಯಾಪಲ್ಲಿ ಎಕ್ಸ್ಪರ್ಟ್ ಆಗಿರ್ತೀರ, ಎಲ್ಲರೂ ಗೂಗಲ್ ಮ್ಯಾಪ್ ಹಾಕ್ಕೊಂಡೇ ಬರ್ತೀರ. ಬಟ್ ಕನ್ಫ್ಯೂಸ್ ಆದರೆ ನೋಡ್ಕೊಳ್ಳಿ ನನ್ನ ವೀಡಿಯೋವನ್ನು. ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳು ಮುಂದೆ ಬರ್ತವೆ. ಈಗ ನೋಡ್ಬೋದು ಮೆಟ್ರೋ ಪಿಲ್ಲರ್ ಇದೆ. ಈ ಫ್ಲೈಓವರ್ ಕೆಳಗಿಲಾಸಿ ಹೋಗ್ತಾ ಇದ್ದೀನಿ. ಫ್ಲೈಓವರ್ ಏನಿದೆ ನೋಡಿ, ಲಾಲ್ಬಾಗ ರಾಮಕೃಷ್ಣ ಆಶ್ರಮ, ಈ ಫ್ಲೈಓವರ್ ಏನಿದೆ, ಈ ಫ್ಲೈಓವರ್ ಕೆಳಗಡೆಯಿಂದ ಧ್ರುವ ಸರ್ಜಾ ಅವರ ಬರ್ತ್ಡೇಗೆ ಹೋಗ್ತಾ ಇದ್ದೀನಿ. ಈ ಸಲ ಧ್ರುವ ಸರ್ಜಾ ಅವರ ಬರ್ತ್ಡೇ ಸ್ಪೆಷಲ್ಲಾಗಿ ಆಚರಣೆ ಮಾಡ್ತಾಯಿದ್ದಾರೆ. ನೀವು ಹೂವು, ಕಾಯಿ, ಹಣ್ಣು, ಹಂಪಲು ಅಥವಾ ಬೇರೆ ಏನಾದರೂ ಗಿಫ್ಟ್ಗಳನ್ನು ತರೋದಾಗಲಿ, ಕೇಕ್ಗಳನ್ನು ತರೋದಾಗಲಿ
ಬೇಡ ಅಂತೇಳಿ ಧ್ರುವ ಸರ್ಜಾ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ನೀವೇನು ಕೇಕು, ಹಾರ ಮತ್ತು ಬೇರೆ ಬೇರೆದು ಏನಾದರೂ ಗಿಫ್ಟ್ಗಳು ತರೋರಿದ್ರೆ ಅದೆಲ್ಲವೂ ಬಿಟ್ಟು ಪೆನ್ನು, ಕಾಪಿ, ಪೆನ್ಸಿಲ್ಲು ಮಕ್ಕಳಿಗೆ, ಅನಾಥ ಮಕ್ಕಳಿಗೆ, ಸರ್ಕಾರಿ ಶಾಲೆ ಮಕ್ಕಳಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಗಿಫ್ಟ್ಗಳನ್ನು ತಂದುಕೊಡಿ. ಹೆಚ್ಚಾಗಿ ಮೇಯ್ನಾಗಿ ನೋಟ್ ಮಾಡಿದ್ದಾರೆ, ನೋಟ್ಬುಕ್ಕು, ಪೆನ್ನು, ಪುಸ್ತಕ ಇಂಥವುಗಳನ್ನು ತಂದುಕೊಡಿ. ಎಲ್ರಿಗೂ ಒಂದು ರೀತಿಯಲ್ಲಿ ಒಳ್ಳೆಯದಾಗುತ್ತೆ. ಕಾಪಿ ಪೆನ್ಗಳನ್ನು ಕೊಡೋದರಿಂದ ಸರ್ಕಾರಿ ಶಾಲೆ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ, ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ಒಂದು ಒಳ್ಳೆಯ ಥಾಟನ್ನು ಧ್ರುವ ಸರ್ಜಾ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನೋಡಿ, ನಾನು ಅಲ್ಲಿಂದ ಫ್ಲೈಓವರ್ ಕೆಳಗಡೆ ಬಂದೆ. ಮತ್ತು ಇಲ್ಲಿ ಅಂಡರ್ ಪಾಸ್ ಇದೆ. ಈ ಅಂಡರ್ ಪಾಸಿಂದ ಹೋಗಬೇಕು. ನಿಮ್ಗೆ ಕಾಣ್ತಾ ಇದೆ ಟಾಗೂರ್ ವೃತ್ತದ ಕೆಳಸೇತುವೆ ಕೆಳಗಡೆಯಿಂದ ಮೇಲ್ಗಡೆಯಿಂದ ಬಂದ್ರೂ ಓಕೆ, ಬಟ್ ಕೆಳಗಡೆಯಿಂದ ಡೈರೆಕ್ಟ್ ವೇ ಇದು. ಟಾಗೂರ್ ಮೇಲ್ಸೇತುವೆ ಈ ಅಂಡರ್ ಪಾಸಿಂದ ಸೀದಾ ಧ್ರುವ ಸರ್ಜಾ ಅವರ ಮನೆಗೆ ಹೋಗುವಂಥ ಈ ಒಂದೇ ಲೈನು. ನೀವೆಲ್ಲಿಯೂ ರೈಟು ಲೆಫ್ಟು ಎಲ್ಲಿ ತೊಗೊಳಂಗಿದೆಲ್ಲ. ಈ ಏನು ಕಾಣ್ತಾ ಇದೆ ರೋಡು, ಈ ರೋಡನ್ನು ಸೀದಾ ಫಾಲೋ ಮಾಡಬೇಕು. ಸೀದಾ ಫಾಲೋ ಮಾಡಿದ್ರೆ ಧ್ರುವ ಸರ್ಜಾ ಅವರ ಮನೆಗೆ ನೀವು ನೇರವಾಗಿ ಹೋಗ್ತೀರ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಕಣ್ಣು ಮುಚ್ಕೊಂಡು ಅದೇನಂತಾರಲ್ಲ ವೀರ್ಯರ, ಆ ರೀತಿಯಲ್ಲಿ ಹೋಗ್ಬೋದು. ಅಷ್ಟು ಕ್ಲಿಯರಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ ಅಕ್ಕಪಕ್ಕದಲ್ಲಿ ಏನೇನಿದೆ, ನಾನು ಹೆಂಗೆ ಹೋಗ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ, ಬಸವನಗುಡಿ ಪೊಲೀಸ್ ಸ್ಟೇಷನ್, ಇಲ್ಲಿ ಬಸ್ ಸ್ಟಾಪ್ ಇದು. ಈ ಬಸ್ ಸ್ಟಾಪಿಂದ ಸಿಗ್ನಲ್ ಬರುತ್ತೆ. ಈಗ ಈ ಸಿಗ್ನಲ್ ದಾಟಿ ಮುಂದೆ ಹೋದರೆ ಅಲ್ಲೇನು ಸಿಗ್ನಲ್ ಕಾಣ್ತಾ ಇದೆ ನೋಡಿ, ಇದು ದೊಡ್ಡ ಬಸವನಗುಡಿಗೆ ಹೋಗುವಂಥದ್ದು. ಈ ಕಡೆ ರೈಟ್ ಸೈಡು, ಲೆಫ್ಟ್ ಸೈಡು ಜಯನಗರಕ್ಕೆ ಹೋಗುವಂಥದ್ದು. ಈ ಸೆಂಟ್ರ್ ಸೀದಾ ಹೋಗ್ತಾ ಇದೆಯಲ್ಲ, ಅದು ಬನಶಂಕರಿ ಹೋಗುವಂಥದ್ದು. ಯಡಿಯೂರು ಜಯನಗರ 7th ಬ್ಲಾಕ್ಗೆ ಹೋಗುವಂಥ ರೋಡ್ ಅದು ಒನ್ ವೇ ಇದೆ. ನೀವು 2 ವೇ ಅಲ್ಲ, ಅದು ಒನ್ ವೇ ರಸ್ತೆ 2 ವೇ ರಸ್ತೆನೂ ಮಾಡ್ಕೊಳ್ತಾರೆ ಒಂದೊಂದು ಸಮಯದಲ್ಲಿ. ನೋಡಿ, ಹೋಗ್ತಾ ಇದ್ದೀನಿ. ಈ ಬಸ್ ಏನು ಬಂತು ನೋಡಿ, ಆ ಬಸ್ ಎದುರು ಬರ್ತಾ ಇದೆ ನಮ್ಮ ಎದುರು. ಆ ರೋಡ್ ಮಾರ್ಗದ ಮೂಲಕನೇ ಹೋಗಬೇಕು ಧ್ರುವ ಸರ್ಜಾ ಅವರ ಮನೆಗೆ. ಈಗ ನೆಕ್ಸ್ಟ್ ಮಾರ್ಟಿನ್ ಫಿಲಿಮ್ ಬರ್ತಾ ಇದೆ, KD ಫಿಲಿಮ್ ಬರ್ತಾ ಇದೆ. ಒಂದು ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ತಾ ಇದ್ದಾರೆ. ಮಾರ್ಟಿನ್ ಫಿಲಿಮ್ಗಂತೂ ಹೆವಿ ಬಜೆಟು, ಕ್ಲೈಮ್ಯಾಕ್ಸೇ ಒಂದು 50 ದಿನ 60 ದಿನ ಶೂಟ್ ಮಾಡಿದ್ದಾರೆ ಅಂತೇಳಿ ಕೇಳಿ ಬರ್ತಾ ಇದೆ. ರೋಬೋಟ್ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ ಅಂತೇಳಿ ಕೇಳಿ ಬರ್ತಾ ಇದೆ. ಧ್ರುವ ಸರ್ಜಾ ಅವರ ಆ ಬಾಡಿ ಬಿಲ್ಡಿಂಗ್ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಇದೆ. ಒಂದೊಂದು ಮಸಲ್ಸು, ಅದ್ರ ಜೊತೆಯಲ್ಲಿ ಟ್ಯಾಟೋ ಹಾಕ್ಕೊಂಡಿದ್ದಾರೆ ಇಂಡಿಯನ್ ಅಂತೇಳಿ. ಸುಮ್ಮನೆ ಫೇಕ್ ಟ್ಯಾಟೋ ಅಲ್ಲ, ಅದು ರಿಯಲ್ ಟ್ಯಾಟೋ. ಇನ್ನೂ ಅಳಿಸ್ತಾ ಇಲ್ಲ. ಬೇರೆ ಫಿಲಿಮ್ಗೆ ಕಮಿಟ್ ಆದ್ರೂ ಸಹ ಆ ಟ್ಯಾಟೋ ಮಾತ್ರ ಹೋಗ್ತಾ ಇಲ್ಲ, ಇಂಡಿಯನ್ ಅಂತೇಳಿ ಹಂಗೇ ಇದೆ. ಈ ಸಿಗ್ನಲ್ ನೋಡಿ, ಈ ಸಿಗ್ನಲ್ ದಾಟಿ ಆ ಕಡೆ ಹೋಗ್ಬಾರ್ದು, ಈ ಕಡೆ ಮುಂದೆ ಸೀದಾ. ನಾನು ಆವಾಗಲೇ ಹೇಳಿದ್ನಲ್ವ, ರೈಟು ಲೆಫ್ಟು ಎಲ್ಲಿಯೂ ತೊಗೊಳಂಗಿಲ್ಲ. ಸೀದಾ ಹೋದರೆ ಇನ್ನೇನು ಹತ್ತತ್ರ ಬಂದಿದ್ದೀವಿ. 1.5 ಕಿಲೋಮೀಟ್ರ್ ಇರ್ಬೋದು ಈಗ ಧ್ರುವ ಸರ್ಜಾ ಅವರ ಮನೆ. ಎಲ್ಲವನ್ನು ಅಬ್ಸರ್ವ್ ಮಾಡಿ. ಈ ಕಡೆ ಸಂಗೀತ್ ಮೊಬೈಲ್ ಶಾಪ್ ಇದೆ. ಎಲ್ಲವನ್ನು ಅಬ್ಸರ್ವ್ ಮಾಡಿದ್ರೆ ನೀವು ಮೆಜೆಸ್ಟಿಕ್ಕಿಂದ ಬಂದರೆ ಈ ವೇ ತೋರಿಸಿದ್ದೀನಿ, ಶಾರ್ಟ್ಕಟ್ ವೇ ಅಂತೇಳಿ ನಿಯರೇಬಲ್ 6-7 ಕಿಲೋಮೀಟ್ರ್ ಆಗುವ ರೀತಿಯಲ್ಲಿ. ಮೆಜೆಸ್ಟಿಕ್ಕಿಂದ ನೀವೇನಾದರೂ 2 ವೀಲರಲ್ಲಿ ಬರ್ತಿದ್ರೆ ಒಂದು 7 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಒಳಗಡೆ ಆಗುವಂಥ ದಾರಿಯ ರಸ್ತೆಯ ಮಾರ್ಗವನ್ನು ನಿಮಗೆ ತೋರಿಸಿದ್ದೀನಿ. ನೋಡಿ, ಧ್ರುವ ಸರ್ಜಾ ಅವರ ಬರ್ತ್ಡೇಗಾಗಿ ಕೋರಾ ಫಿಲಿಮ್ನವರು ಈಗಾಗಲೇ ಪೋಸ್ಟ್ಗಳನ್ನು ಹಾಕಿಬಿಟ್ಟಿದ್ದಾರೆ. ಕೋರಾ ಫಿಲಿಮ್ ನಿಮ್ಗೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ. ಕಿಟ್ಟಿಯವರು, ಬಿಗ್ ಬಾಸ್ನಲ್ಲಿ ಬಂದಂಥ ಕಿಟ್ಟಿ ಗೊತ್ತಾ ನಿಮಗೆ? ಯಾವ ಕಿಟ್ಟಿ ಅಂತೇಳಿ? ಸುನಾಮಿ ಕಿಟ್ಟಿಯವರು ಈ ಚಿತ್ರದಲ್ಲಿ ಒಂದು ದೊಡ್ಡ ಮಾಸ್ ಹೀರೋ ಆಗಿ ಆ್ಯಕ್ಷನ್ ಫಿಲಿಮನ್ನು ಮಾಡಿದ್ದಾರೆ. ಒಂದು ಒಳ್ಳೆಯ ಪ್ರಯತ್ನದೊಂದಿಗೆ ಸುನಾಮಿ ಕಿಟ್ಟಿಯವರು ಬರ್ತಾ ಇದ್ದಾರೆ. ಧ್ರುವ ಸರ್ಜಾ ಅವರ ದೊಡ್ಡ ಫ್ಯಾನು ಸಹ. ಧ್ರುವ ಸರ್ಜಾ ಅವರೇ ಈ ಚಿತ್ರದ ಟೀಸರ್ ಲಾಂಚ್ ಮಾಡಿದಂತೆ ಕಾಣಿಸಿತ್ತು. ಈಗ ಬರ್ತ್ಡೇ ಭಾಳ ವರ್ಷಗಳ ನಂತರ, ಅಂದರೆ 2-3 ವರ್ಷಗಳ ನಂತರ ಧ್ರುವ ಸರ್ಜಾ ಅವರು ಬರ್ತ್ಡೇ ಮಾಡ್ಕೊಳ್ತಿರೋದ್ರಿಂದ ಇಲ್ಲಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ನಡೆಯುತ್ತೆ. ಫ್ಯಾನ್ಸ್ಗಳು ಸಹ ಬರ್ತಾರೆ. ದೊಡ್ಡ ಮಟ್ಟದಲ್ಲಿ ಫ್ಯಾನ್ ಬೇಸಸ್ ಸೇರುವ ಸಂಭವ ಇರೋದರಿಂದ ನೋಡಿ, ಈಗಾಗಲೇ ಸೆಲೆಬ್ರೇಷನ್ಗೆ ಬೇಕಾಗುವಂಥ ತಯಾರಿಯನ್ನು ನಡೆಸಿದ್ದಾರೆ. ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಬಳಗ ಯಾವ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ಎಂಟ್ರಿ ಇದು ಧ್ರುವ ಸರ್ಜಾ ಅವರ ಮನೆಗೆ ಹೋಗಬೇಕಾದ್ರೆ ಮೇನ್ ಗೇಟ್ ಇದು. ನಿಮ್ಗೆ ಆವಾಗಲೇ ಹೇಳಿದೆ, ಎಲ್ಲಿಂದ ಈಗ ಬನಶಂಕರಿಯಿಂದ ಬಂದರೆ ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಕಾರ್ ಶೋರೂಮ್ ಇದೆ, ಅಲ್ಲಿ ಧ್ರುವ ಸರ್ಜಾ ಅವರ ಮನೆ ಕಾಣ್ತಾ ಇದೆ. ನಾನು ಆವಾಗಲೇ ಹೇಳ್ತಾ ಇದ್ದೆ MMT ಅಂತೇಳಿ. MMT ಅಂದರೆ ಮಿನಿ ಮಷಿನ್ ಟೂಲ್ಸ್ ಫ್ಯಾಕ್ಟ್ರಿ. ಇದನ್ನು ಹಾಕಿದ್ರೂ ನೀವು ಧ್ರುವ ಸರ್ಜಾ ಅವರ ಮನೆ ಹತ್ರ ಬಂದಂಗೆ ನೀವು ಆಲ್ಮೋಸ್ಟ್ ಅಲ್ಲಿ ನೋಡಿ, ಇಲ್ಲಿಂದ ಒಂದು 100 ಮೀಟ್ರ್ನೂ ಇಲ್ಲ ಅಲ್ಲಿಗೆ, ಆ ಗೇಟಿಗೆ ನೋಡಿ ಅಲ್ಲಿ ಕಾಣ್ತಾ ಇದೆ ಧ್ರುವ ಸರ್ಜಾ ಅವರ
ಪೊಗರು ಫಿಲಿಮ್ನ ಕಟೌಟ್ ಅದು ನಿಮ್ಗೆಲ್ರಿಗೂ ನೆನಪಿದೆ. ಪೊಗರು ಫಿಲಿಮೇ ನೆಕ್ಸ್ಟ್ ಲೆವೆಲ್ ಫಿಲಿಮ್, ಆ ರೀತಿ ಇತ್ತು ಅವ್ರ ಆ್ಯಕ್ಟಿಂಗ್ ಚಿಂದಿ. ನೋಡಿ, ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅವರ ಅಭಿಮಾನಿಗಳ ಬಳಗ ಒಂದು ದೊಡ್ಡ ವೆಲ್ಕಮ್ ಗೇಟ್ ಮಾಡಿದ್ದಾರೆ. ಬರ್ತ್ಡೇಗೆ ಅದ್ಧೂರಿ ಸಂಭ್ರಮ ಮಾಡುವ ರೀತಿಯಲ್ಲಿ ಅದ್ಧೂರಿ ವೆಲ್ಕಮ್ ಸಹ ಫ್ಯಾನ್ಸ್ಗಳಿಗೆ ಮಾಡ್ತಾಯಿದ್ದಾರೆ. ಹಿಂಗೆ ನೇರವಾಗಿ ಒಳಗಡೆ ಹೋದರೆ ಧ್ರುವ ಸರ್ಜಾ ಅವರ ಮನೆ. ಹಿಂಗೆ ನೋಡಿ, ಸ್ಟ್ರೇಟಾಗಿ ಹೋಗಬೇಕು. ಸ್ಟ್ರೇಟಾಗಿ ಹೋಗಿ ಇಲ್ಲಿ ರೈಟ್ ತೊಗೋಬೇಕು. ಅಲ್ಲಿ ನಿಂತಿದ್ದಾರಲ್ಲ ಕೆಂಪು ಟಿ ಶರ್ಟ್ ಅವರು, ಇಲ್ಲಿ ರೈಟ್ ತೊಗೊಳ್ಬೇಕು. ಈಗಾಗಲೇ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಯಾಕೆಂದರೆ ನಾಳೆ ದಿನ ಹೆವಿ ಕ್ರೌಡ್ಸ್ ಇರುತ್ತೆ. ಯಾವ ರೀತಿಯಲ್ಲಿ ಇಲ್ಲಿ ಫ್ಯಾನ್ಸ್ಗಳಿಗೆ ಹೋಗೋಕ್ಕೆ ಬರೋಕ್ಕೆ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿನ ಈ ಅಕ್ಕಪಕ್ಕದಲ್ಲಿರುದ್ದಂಥ ಮನೆಗಳು ಸಹ ನಾಳೆ ದಿನ ಅಂದರೆ ಬರ್ತಡೇ ದಿನ ಸ್ವಲ್ಪ ಒಂದು ವ್ಯವಸ್ಥೆ ಇರುತ್ತೆ. ಆದರೂ ಫ್ಯಾನ್ಸ್ಗಳಿಂದ ಅವ್ಯವಸ್ಥೆ ಆಗುತ್ತೆ. ಯಾಕಂದರೆ ಅವ್ರಿಗೂ ಸ್ವಲ್ಪ, ಯಾಕೆಂದರೆ ಒಂದು ವರ್ಷದಲ್ಲಿ ಒಂದು ದಿನ ಬರುವಂಥ ಬರ್ತಡೇಗೆ ಅವರು ಸಹಿಸ್ಕೊಳ್ತಾರೆ. ನಮ್ಮ ಏರಿಯಾದ ಹುಡುಗ ಇಷ್ಟು ದೊಡ್ಡ ಮಟ್ಟದ ಸೆಲೆಬ್ರೇಷನ್, ಅದು ಹೀರೋ ಆಗಿ ಮಿಂಚಿ ಇಡೀ ಕರ್ನಾಟಕಕ್ಕೆ ಹೆಸರುವಾಸಿಯಾಗಿದ್ದಾರೆ. ಅಂಥವರ ಒಂದು ಸೆಲೆಬ್ರೇಷನನ್ನು ಅವರು ಕಣ್ತುಂಬಿಕೊಳ್ಳೋಕ್ಕೆ ಕಾತುರದಿಂದ ಕಾಯ್ತಾ ಇರ್ತಾರೆ. ನೋಡಿ, ಈಗಾಗಲೇ ಸೆಲೆಬ್ರೇಷನ್ಗೆ ಧ್ರುವ ಸರ್ಜಾ ಅವರ ಸೆಲೆಬ್ರೇಷನ್ಗೆ ಏನೇನು ಬೇಕು ಎಲ್ಲ ರೀತಿಯ ತಯಾರಿಗಳನ್ನು ಮಾಡೋಕ್ಕೆ ಲಾರಿ, ಟಿಪ್ಪರು, ಟಮ್ ಎಲ್ಲ ಬಂದುಬಿಟ್ಟಿದೆ. ಅಲ್ಲಿ ಕಾಣ್ತಾ ಇದೆ ಧ್ರುವ ಸರ್ಜಾ ಅವರ ಮನೆ. ನೋಡಿ, ಈಗ ತೋರಿಸ್ತೀನಿ ನೋಡಿ, ಧ್ರುವ ಸರ್ಜಾ ಅವರ ಮನೆ. ಒಳಗಡೆ ಹೀಗೆ ಹೋದರೆ ಅಲ್ಲಿ ಸ್ಟೇಜ್, ರೋಡ್ ಎಂಡಿಗೆ ಸ್ಟೇಜ್ ಹಾಕಿದ್ದಾರೆ. ಧ್ರುವ ಸರ್ಜಾ ಅವರ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲೇ ಆಗುತ್ತೆ. ಒಂದು ಸೈಡು ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಗೆ ಬಂದು ಹಿಂಗೆ ಶೇಕ್ ಹ್ಯಾಂಡ್ ಮಾಡಿ ಫೋಟೋ ಇಳಿಸ್ಕೊಂಡು ಹೋಗೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲೇನು ಕಾಣ್ತಾ ಇದೆ, ಈ ಮನೆ ಧ್ರುವ ಸರ್ಜಾ ಅವರ ಮನೆ. ಪಕ್ಕಾ ನೆನ್ಪಿಟ್ಕೊಳ್ಳಿ, ಧ್ರುವ ಸರ್ಜಾ ಅವರ ಮನೆ ಬನಶಂಕರಿಯಿಂದ 1-2 ಕಿಲೋಮೀಟ್ರ್ ದೂರದಲ್ಲಿ. ಅಂದರೆ ಯಡಿಯೂರು ಜಯನಗರ 7th ಬ್ಲಾಕ್ ಹತ್ತತ್ರ ಧ್ರುವ ಸರ್ಜಾ ಅವರ ಮನೆ ಇದೆ. ಮತ್ತು ಮನೆ ನಂಬರ್ ತೋರಿಸಿ ಅಂತೇಳಿ ಕೇಳಬೇಡಿ, ತೋರಿಸಿಲ್ಲ. ಅಲ್ಲಿ ಕಾಣ್ತಾ ಇದೆ ಅಲ್ಲ ಬಿಲ್ಡಿಂಗು, ಇದೇ ಧ್ರುವ ಸರ್ಜಾ ಅವರ ಮನೆ. ನೋಡಿ, ಈ ಕಡೆ ಹೊರಗಡೆ ಏನೇನು ಕಾಣ್ತಾ ಇದೆ ಅದೆಲ್ಲವೂ ನಾಳೆಯ ದಿನ ಹೆವಿ ಕ್ರೌಡ್ ಆಗಿರುತ್ತೆ. ಫ್ಯಾನ್ಸ್ಗಳಂತೂ ಸಿಕ್ಕಾಪಟ್ಟೆ ನಿಂತ್ಕೊಂಡಿರ್ತಾರೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ನಮಸ್ಕಾರ ಗುರುಗಳೇ.